ಇದೆಲ್ಲವನ್ನ ವಾಚಾಮಗೋಚರವಾಗಿ ಖಂಡಿಸಿದ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗಿಡುವ ನಿರ್ಧಾರಕ್ಕೆ ಬಂದಿದೆ ಬಿಜೆಪಿ. 6 ವರ್ಷಗಳ ಉಚ್ಚಾಟನೆ ಆ ಮೂಲಕ ಯತ್ನಾಳ್ ಅವರಿಂದ ಪಕ್ಷದ ನಾಯಕರ ನಿರ್ಧಾರಕ್ಕೆ ಆಗ್ತಾ ಇದ್ದ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಬಿಜೆಪಿ ಪಾಳೆ. ಆದರೆ ಉಚ್ಚಾಟನೆ ಮಾಡಿದ್ದೇ ಬಂತು, ಯತ್ನಾಳ್ ಅವರ ಬಾಯಿಗೆ ಮತ್ತಷ್ಟು ಲಗಾಮಿಲ್ಲದಂತಾಯ್ತಾ ಅಂತ ಹೇಳಿ ಉಚ್ಚಾಟನೆ ಆದ ನಂತರವೂ ಕೂಡ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ತಮ್ಮ ವಾಕ್ಪ್ರಹಾರವನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ಯಡಿಯೂರಪ್ಪ ಹಾಗೆ ಅವರ ಪುತ್ರನ ವಿರುದ್ಧದ ಕೆಂಡಕಾರೋ ತಮ್ಮ ಚಾಳಿಯನ್ನ ನಿಲ್ಲಿಸ್ತಿಲ್ಲ ಯತ್ನಾಳ್ ಅವರು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಹಬ್ಬದ ದಿನವೇ ಅಪ್ಪ ಮಕ್ಕಳನ್ನ ಕೌರವರು ಅಂತ ಕರೆದಿದ್ದಾರೆ ಯತ್ನಾಳ್. ಬಿಜೆಪಿ ಪಾಳೆಯ ಕೌರವರ ಕೈಯಲ್ಲಿ ಆಡಳಿತವನ್ನ ಕೊಡೋದು ಸರಿಯಲ್ಲ, ಪಾಂಡವರ ಕೈಯಲ್ಲೇನೆ ಅಧಿಕಾರ ಇರಬೇಕು, ಆಗ ಮಾತ್ರ ಪಕ್ಷಕ್ಕೆ ಒಳಿತಾಗ್ಲಿಕ್ಕೆ ಸಾಧ್ಯ ಅಂತ ಹೇಳೋ ಮೂಲಕ ಮತ್ತೊಮ್ಮೆ BS ಯಡಿಯೂರಪ್ಪನವರ ವಿರುದ್ಧ ಕೆಂಡಕಾರಿದ್ದಾರೆ. ಯಾಕೆ ನಿಂತಿಲ್ಲ, ಪಕ್ಷ ತಮ್ಮನ್ನ ಉಚ್ಚಾಟನೆ ಮಾಡ್ತು, ಮುಂದೇನು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಯತ್ನಾಳ್. ಯುಗಾದಿ ಹಬ್ಬದ ದಿನ ವಿಜಯದಶಮಿ ದಿನದ ಹೊತ್ತಿಗೆ ಹೊಸ ಪಕ್ಷ ಕಟ್ಟೋ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಸುತ್ತ ಇವತ್ತಾದ ಬೆಳವಣಿಗೆಗಳ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಈ ಕೌರವರತ್ತೆನ ಯಡಿಯೂರಪ್ಪ ಅದಾನ, ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ BJP ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ, ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಕೇಸರಿ ಸೇನೆ ವಿರುದ್ಧ ಹಿಂದೂ ಹುಲಿ ಕದನ, ಹೊಸ ಪಕ್ಷ ಕಟ್ಟಲು ಯತ್ನಾಳ್ ತೀರ್ಮಾನ. ಬಿಜೆಪಿಯಿಂದ ಉಚ್ಚಾಟಿತರಾದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯುಗಾದಿಯಲ್ಲಿ ಬರೀ ಕಹಿಯೇ ಎದುರಾಗಿತ್ತು. ಆದರೂ ಹಬ್ಬದ ಮಧ್ಯೆ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ನೀಡಲು ಮುಂದಾಗಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಹಿಂದುತ್ವದ ಹಿನ್ನೆಲೆಯುಳ್ಳ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ವಿಜಯದಶಮಿಗೆ ಯತ್ನಾಳ್ ಹೊಸ ಪಕ್ಷ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್, ನಿಮ್ಮ ಟೀಮಲ್ಲಿ ಯತ್ನಾಳ್ ಪಕ್ಷ ಕಟ್ಟಲು ದೇಣಿಗೆ ಕೊಡ್ತಾರೆ. ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ, ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದ್ದೀವಿ. ನೀನೇ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂಥವ್ರು. ಅವ್ರು ಹೇಳಿದ್ರು, ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ನಾನು ಯಡಿಯೂರಪ್ಪ ಕಡು ವಿರೋಧಿ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾವು ಮಾತಾಡಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವೋಟ್ ಹಾಕಿಲ್ಲ. ನಾನೊಬ್ಬ ಕಾಂಗ್ರೆಸ್ ಅಥವಾ JDSನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗೋದು, ಅವ್ರ ಜೊತೆಗೆ ನಾವು ಕಾಣಿಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಔತಣ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ. ಹಾಗಾದ್ರೆ ನಾ ಹೆಂಗೆ ಪಕ್ಷ ವಿರೋಧಿ ಆಗ್ತೀನಿ? ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ. ಉತ್ತರ ಕರ್ನಾಟಕಕ್ಕೆ ಯಡಿಯೂರಪ್ಪ ದ್ರೋಹ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿದ್ದೀವಿ. ಲೋಕಸಭೆ ಸೋಲಿಗೆ ಯಡಿಯೂರಪ್ಪ ಕಾರಣ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲಲ್ಲ BJP. ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ನ ಸೋಲಿಸ್ಲಿಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಸತ್ಯ. ಭಗವಂತ ಖೂಬಾನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ, ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು. ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿಗೆ ಕೊಟ್ಟಂಥ ಆ ಕುಟುಂಬ, ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ MP ಇದ್ದರು, ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರರ ಪತ್ನಿಯರನ್ನು ಸೋಲಿಸಿದ್ರಿ. BS ಯಡಿಯೂರಪ್ಪ ಓರ್ವ ಕೌರವ.
ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಅದನ್ನು ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ದರು. ಅಷ್ಟರೊಳಗೆ ಈ ಕೌರವರ ಹತ್ತೇನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ BJP ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ, ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಬಿಜೆಪಿಗರಂತೂ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಒಂದ್ ವೇಳೆ ಹಿಂದುತ್ವದ ಬುನಾದಿಯಲ್ಲೇ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಹೊಡೆತ ಬೀಳೋದಂತೂ ಪಕ್ಕ. ಸುನಿಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಯತ್ನಾಳ್ ಅವ್ರದ್ದು ಪಕ್ಷದ ಒಳಗಿದ್ದಾಗಲೂ ಒಂದೇ ಮಾತು, ಹೊರಗೆ ಬಂದ ಮೇಲೂ ಒಂದೇ ಮಾತು. ನಾನು ಪಕ್ಷದ ವಿರೋಧಿ ಅಲ್ಲ, ಪಕ್ಷದ ಸಿದ್ಧಾಂತದ ವಿರೋಧಿ ಅಲ್ಲ, ಯಡಿಯೂರಪ್ಪನವರ ವಿರೋಧಿ. ಯಡಿಯೂರಪ್ಪನವರ ವಿರೋಧಿ ಅಂದ ಮಾತ್ರಕ್ಕೆ ಪಕ್ಷದ ವಿರೋಧಿ ಅಂತ ಆಗೋದಿಲ್ಲ. ಯಡಿಯೂರಪ್ಪ ಈಸ್ ಈಕ್ವಲ್ ಟು BJP ಪಕ್ಷ ಅಲ್ಲ. ಇದೇ ಮಾತನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇವತ್ತಂತೂ ನೇರವಾಗಿ ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನವರ ಜೊತೆ ಹೊಂದಾಣಿಕೆ ಇದೆ, ಹಾಗೆ DK ಶಿವಕುಮಾರ್ ಅವರು, ವಿಜಯೇಂದ್ರ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋ ಮಟ್ಟಿಗೆ ಮಾತನಾಡಿದ್ದಾರೆ. ನೋಡಿ, ಹಿಂದೆಲ್ಲ ಯಾವಾಗೆಲ್ಲ BJPಯ ನಾಯಕರು ತಮ್ಮ ಪಕ್ಷದ ನಿರ್ಧಾರದ ವಿರುದ್ಧ ಮುನಿಸ್ಕೊಂಡು ಆಚೆ ಬಂದಿದ್ದಾರೆ ಅಥವಾ ಪಕ್ಷವೇ ಅವರನ್ನು ಆಚೆಗಿಟ್ಟಿದೆ, ಆಗ್ಲೆಲ್ಲ ಅವರ ಮುಂದಿದ್ದ ಮುಂದಿನ ಆಯ್ಕೆ ಅಂತಂದ್ರೆ ಹೊಸ ಪಕ್ಷ ಕಟ್ಟೋದು. ಯಡಿಯೂರಪ್ಪನವರ ಆದಿಯಾಗಿ ಎಲ್ಲರೂ ಮಾಡಿದ್ದೇನೆ. ಈಗ ಯತ್ನಾಳ್ ಅವರು ಕೂಡ ಇದೇ ಹೇಳ್ತಿದ್ದಾರೆ. ವಿಜಯದಶಮಿವರೆಗೆ ನಾವು ಸಮಯ ಕೊಡ್ತೀವಿ, ಅಷ್ಟರ ಒಳಗಡೆ ನನ್ನನ್ನು ಉಚ್ಚಾಟನೆ ಮಾಡೋ ನಿರ್ಧಾರವನ್ನು ವಾಪಸ್ ತಗೊಂಡು ಅಪ್ಪ ಮಕ್ಕಳ ಕೈಯಲ್ಲಿರುವ ಅಧಿಕಾರವನ್ನು ಬೇರೆಯವ್ರ ಕೈಯಲ್ಲಿ ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಹೊಸ ಪಕ್ಷ ಕಟ್ತೇನೆ ಅನ್ನೋದು ಯತ್ನಾಳ್ ಅವರ ಮಾತು. ಕೇವಲ ಯತ್ನಾಳ್ ಅವರು ಮಾತ್ರ ಅಲ್ಲ, BJPಯ ಅನೇಕ ಹಿಂದಿನ ನಾಯಕರ ಉದಾಹರಣೆ ಗಮನಿಸ್ತಾ ಬಂದರೆ ಮತ ವಿಭಜನೆ ಮಾಡೋದ್ರಲ್ಲಿ BJಪಿಗರು ಪಂಟರ್. ಯಡಿಯೂರಪ್ಪನವರು ಮುನಿಸ್ಕೊಂಡ್ರು, ಆಚೆ ಹೋದ್ರು, ಹೊಸ ಪಕ್ಷ ಕಟ್ಟಿದ್ರು, BJPಯ ಓಟ್ ಸ್ಪ್ಲಿಟ್ ಆಯಿತು. ಈಶ್ವರಪ್ಪನವ್ರದ್ದು ಅದೇ ಕತೆ. ಇದರ ಜೊತೆಯಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವ್ರದ್ದು ಅದು ಅದೇ ಕತೆ. ಈಗ ಯತ್ನಾಳ್ ಅವರು ಇನ್ ಕೇಸ್ ಏನಾದರೂ ಹೊಸ ಪಕ್ಷ ಕಟ್ಟಿದ್ರು ಅಂತಾದರೆ ಆಗೋದೇನು? ಮತ್ತದೇ ಕತೆ, ಓಟ್ ಸ್ಪ್ಲಿಟ್. BJPಯ ಓಟ್ ಬ್ಯಾಂಕ್ನಲ್ಲೇನೆ ಡಿವಿಷನ್ ಆಗತ್ತೆ. ಇದೇ BJಪಿಗೆ ಸದ್ಯಕ್ಕೆ ಯತ್ನಾಳ್ ಅವರ ಬಗ್ಗೆ ಭಯ ಹುಟ್ಟಲಿಕ್ಕೆ ಕಾರಣವಾಗಿರು. ಯತ್ನಾಳ್ ಅವರು ಇನ್ ಕೇಸ್ ಏನಾದರೂ ಹಿಂದುತ್ವದ ಆಧಾರದ ಮೇಲೆ, ಅದರ ಅಜೆಂಡಾದ ಆಧಾರದ ಮೇಲೆ ಪಕ್ಷ ಕಟ್ಟೋಕೆ ಮುಂದಾದರೆ ಜಾತಿಗೆ ಅತೀತವಾಗಿ ಸಾಲಿಡ್ ಹಿಂದೂ ಮತಗಳು ಅಂತ ಹೇಳಿ ಏನು ಬೀಳ್ತಾ ಇತ್ತು BJಪಿಗೆ, ಅದರಲ್ಲಿ ವಿಭಜನೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿ. ನೋ ಡೌಟ್, ಸದ್ಯಕ್ಕೆ ಹತ್ತಿರದಲ್ಲಿ ಯಾವುದೂ ಚುನಾವಣೆ ಇಲ್ಲ, ಆದರೆ ಪಕ್ಷ ಸಂಘಟನೆಯ ದೃಷ್ಟಿಯಲ್ಲೂ ಕೂಡ ಇದು ಚಾಲೆಂಜ್ ಆಗ್ತಾ ಹೋಗುತ್ತೆ. ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೂ ಕೂಡ ಇನ್ನು ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ ಇನ್ ಕೇಸ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಲಿಕ್ಕೆ ಮುಂದಾಗಿದ್ದು ನಿಜವೇ ಆದ್ರೆ. ಅದರಲ್ಲೂ BJP ಪಕ್ಷಕ್ಕೆ ಕರ್ನಾಟಕದ ಮಟ್ಟಿಗೆ ಪ್ರಾದೇಶವಾರು ನಾವು ಗಮನ ಹರಿಸ್ತಾ ಹೋದರೆ ಬಹುದೊಡ್ಡ ಸವಾಲು ಅಂತಿರೋದು ಉತ್ತರ ಕರ್ನಾಟಕ ಭಾಗ. ಹಳೆ ಮೈಸೂರು ಭಾಗದಲ್ಲಿ ಹಾಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಿಕ್ಕಷ್ಟು ಪ್ರಬಲವಾದ ಓಟ್ BJP ಪಕ್ಷಕ್ಕೆ. ನಾನು ಹೇಳ್ತಿರೋದು ಸ್ಥಳೀಯವಾಗಿ ಆಯಾ ನಾಯಕರಿಗೆ ಓಟ್ಗಳು ಸಿಕ್ಬಿಡುತ್ತೆ. ಆದರೆ ಇಡಿಯಾಗಿ ಉತ್ತರ ಕರ್ನಾಟಕ ಭಾಗ ಅಂತ ಕಂಡಾಗ, ಕಳೆದ ವಿಧಾನಸಭಾ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟು ನೋಡಿದಾಗ ನಮಗೆ BJಪಿಗೆ ಈಗಲೂ ಕೂಡ ಬ್ಯಾಕ್ ಫೂಟಲ್ಲೇ ಇದೆ BJP. ಅದರಲ್ಲೂ ಯತ್ನಾಳ್ ಅಂತ ನಾಯಕರು ಪಕ್ಷದಿಂದ ಹೊರಗೆ ಬಂದ್ಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ BJಪಿಯ ಸಂಘಟನೆ ಹಾಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಳಿಕೆಗೆ ಮಾರಕವಾಗೋ ಸಾಧ್ಯತೆಯೇ ಇದೆ. ಸಮುದಾಯವಾರು ಯೋಚನೆ ಮಾಡಿದಾಗಲೂ ಕೂಡ ಪಂಚಮಸಾಲಿ ಲಿಂಗಾಯತ ನಾಯಕ ಯತ್ನಾಳ್, ಹೀಗಾಗಿ ಲಿಂಗಾಯತ ಓಟ್ಗಳು ಕೂಡ ಸ್ಪ್ಲಿಟ್ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಯತ್ನಾಳ್ ಅವರು ಹಿಂದೂ ಪಕ್ಷವನ್ನು ಕಟ್ಟಿದ್ರೆ, ಹಿಂದುತ್ವದ ಐಡಿಯಾಲಜಿ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಿದ್ರೆ ಉತ್ತರ ಕರ್ನಾಟಕದಲ್ಲಿ BJಪಿಯ ಮತ ವಿಭಜನೆ ಆಗೋದು ಫಿಕ್ಸ್, ಪಂಚಮಸಾಲಿ ಮತಗಳ ವಿಭಜನೆ ಆಗೋದು ಕೂಡ ಬಹುತೇಕ ಫಿಕ್ಸ್. ಬಸನಗೌಡ ಯತ್ನಾಳ್ ಮೊದಲೇ ಹಿಂದೂ ಹುಲಿ ಅಂತ ಹೇಳಿ ಖ್ಯಾತರಾಗಿದ್ದಾರೆ. ಹಿಂದೂ ಮತಗಳು ಹೀಗಾಗಿ ವಿಭಜನೆಯಾಗೋದು ಬಹುತೇಕ ಫಿಕ್ಸ್. ಇದೇ ಕಾರಣಕ್ಕೆ ಯತ್ನಾಳ್ ಬಗ್ಗೆ ಇದೀಗ BJಪಿಗೆ ಆತಂಕ ಶುರುವಾಗಿದೆ. ಯತ್ನಾಳ್ ನಡೆಯಿಂದ ಎಲ್ಲ ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ತನಗಾಗಬಲ್ಲ ಲಾಭದ ಬಗ್ಗೆ ಚಿಂತಿಸಿ ಖುಷಿ ಪಡ್ತಾ ಇದೆ. ಕಾದ್ ನೋಡೋಣ, ನಿಜವಾಗ್ಲೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಾ ಅನ್ನೋ